ಕುಕ್ಕಣಿದ್ಯಲ್ಲೋ ಹಾಂ ನಿಮ್ಮ ಚಿಕ್ಕಮ್ಮ ಕೂಲಿಗೆ ಹೋಗ್ತಾಳೆ ಹಾಂ ಎಲ್ಲನ ಯಾತನ ಮಾಡೋಣ ಎಂಬ ಸುದ್ದಿ ಇಲ್ಲ ಸುಮ್ಮ ಕುಕ್ಕಣಿದ್ ಯಾತನ ಮಾಡ್ಬಾ. ಓ ನೀನೇನು ಸೀಮೆ ಕಿಲೋದ್ ಕೂಲಿಗೆ ಹೋಗಲ್ಲ ಹೋಗು. ನೀನೇನೇನು ಮಾಡಬಾರದು ಕೆಲಸ ಮಾಡಲ್ಲ ಹೋಗಿ ಎಲ್ಲರೂ ಮಾಡ್ತಾರೆ. ಏನು ಕೂಲಿಗೆ ಹೋಗೋದಕ್ಕೆ ನೀನೇನೇನು ನಾನೇ ದೊಡ್ಡ ಇದು ಅಮ್ಮಂಗೆ ಮಾತಾಡ್ತೀಯ ಹೋಗು. ನಾನು ಇಲ್ಲೋಡು ಇಷ್ಟು ದಿವಸ ಅನ್ನಿಸ್ಕೊಂಡಿದ್ದೀನಿ ನಿಂತಾಗೆ ನೀನು ಅಂದಿರೋದ್ಕೆಲ್ಲನ ಅನ್ನಿಸ್ಕೊಂಡು ಸುಮ್ಮನಾಗಿದ್ದೀನಿ ಅಂತ ಇಲ್ಲೋಡಿಲಿ ನೀನು ಏನಾನ ನನ್ನ ತಗತಿ ಮಾಡಿದರೆ ನಾನಿವಾಗ ದುಡಿತೀನಿ. ನಿಮ್ಮ ಅಪ್ಪಯ್ಯ ನಾನು ಏನು ಅಂಬಲ್ಲ ಇವಾಗ ನಿಮ್ಮನ್ನೇ ಬೈಯೋದು. ನಾನಿವಾಗ ದುಡಿತೀನಿ ಕಣೋ ನಾನು ದುಡಿತೀನಿ. ಏನೇನು ಸೀಮೆ ಕಿಲೋದು ಮಾಡ್ತೀಯ ಅಮ್ಮಂಗೆ ಹಂಗೆ ಹೆಂಗೆ ಆಡ್ತೀಯ? ಎಲ್ಲರೂ ದುಡಿತಾರೆ. ಏನು ಅಯ್ಯೋ 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 ಈ ವಾರದಿಂದ ಹೋಗ್ತಾ ಇರೋದಕ್ಕೆ ನಿನ್ನಂತೂ ಹಿಡಿಯೋಕ್ಕಾಗ್ತಿಲ್ಲ ಕಣ್ಚಿಕಮ್ಮ, ಹಿಡಿಯೋಕ್ಕಾಗ್ತಾ ಇಲ್ಲ. ನೀನು ಹೆಂಗೆ ಆಡ್ತಾ ಇದೆಯಾ ಗೊತ್ತೇ? ಮತ್ತೆ ನಾನು ದುಡ್ಕೊಂಬರಳು ಕಣೋ, ನಾನು ದುಡ್ಕೊಂಬತ್ತೀನಿ ಅಂದಮೇಲೆ ಎಲ್ಲ ಕೆಲಸ ಮಾಡಿಕೊಡ್ಬೇಕು ನೀನು ನಿಮ್ಮ ಅಕ್ಕ ಎಲ್ಲನ. ನಾನೇನು ಯಾತು ಮುಟ್ಟಲ್ಲ, ಮನೆಗಳದ್ದು ಯಾತು ಮಾಡಲ್ಲ. ನಾನು ನಿಮ್ಮ ಅಪ್ಪಗೆ ಎದುರಿಗೆ ಹೇಳ್ಬಿಡ್ತೀನಿ. ಬರಲಿ ನಿಮ್ಮ ಅಪ್ಪ ಎದುರಿಗೆ ಹೇಳ್ತೀನಿ. ನಾನೇನು ಯಾತು ಮುಟ್ಟಲ್ಲ ಈ ಪಟ್ಟೆಲ್ಲ ನಿನ್ನ ಮಗಳೂ ನಿನ್ನ ಮಗ ಇಬ್ಬರೇ ಮಾಡಬೇಕು ಅಂತ. ನಾನು ಈಗ ಎದ್ದು ಕಸ ಬಸ್ತಿದ್ದೆ ಬಟ್ ಕಸನ ಬಸಲ್ಲ ಯಾತ ಬಸಲ್ಲ ನೀನೇ ಮಾಡಬೇಕು ಈ ಪಟ್ಟೆಲ್ಲನ. ಮಿಟ್ಕೊಂತೀಯ ಬಿತ್ಕೊಂಬಂಗೆ ಎಲ್ಲ ಮಾಡೋದು ಕಲಿ ಎದ್ದು. ಸುಮ್ಮನೆ ಮನಿಕೆ ಬೇಡ, ಎಲ್ಲ ಮಾಡೋದು ಕಲಿಯಪ್ಪ. ಇನ್ಮೇಲಿಂದ ಎಲ್ಲ ಮಾಡೋದು ಕಲಿ ನೀನು. ಯಾಕೆ ಚಿಕ್ಕಮ್ಮ ನಮ್ಮ ಋತುವಕ್ಕ ಇಲ್ಲ ಹೇಳೋಕ್ಕೆ ನಮ್ಮ ಅಪ್ಪ ಇಂತಾಗೆ ಯಾರೂ ಇಲ್ಲ ಈ ಪಟ್ಬಿಡು ಏನಂದ್ರು ಅನ್ನಿಸ್ಕೊಂತಾರೆ ಅಂತ ಹೇಳಿ ಹಿಂಗೆ ಹೇಳ್ತಾ ಇದೀಯಾ? ಯಾಕೆ ಚಿಕ್ಕಮ್ಮ ಯಾಕೆ ಇವಾಗ ನನ್ನ ತಮ್ಮನ ಮೇಲೆ ಆಳೆ ಜೋರು ಮಾಡ್ತಾ ಇದೀಯಾ ನೀನು? ಮೊನ್ನೆ ಅವನು ಏನು ಬೈದ್ರು ಬೈಸ್ಕೊಂಡು ಸುಮ್ಮನಿರ್ತಿದ್ದೆ. ಇಪ್ಪಟ್ಟು ಬೈಸ್ಕೊಂಬಲ್ಲ ನಾನು ಇವನ ಮೇಲೆ ಜೋರು ಮಾಡೋದೇ ಇವ್ನು ನಂಬೋದೇ ಇಪ್ಪಟ್ಟು. ಏನಂಗೆ ಹೆಂಗೆ ಮಾತಾಡ್ತಾನೆ, ಏನು ದೊಡ್ಡವ್ರು ಮಾತಾಡ್ದಂಗೆ ಆಗುತ್ತೆ. ನೋಡು ಇಪ್ಪಟ್ಟು ನಾನೇನೋ ಈಗ ನಿಮ್ಮ ಅಪ್ಪಗೆ ಹೇಳ್ತೀನಿ. ನಾನು ದುಡಿತೀನಲ್ಲ ನಿಮ್ಮ ಅಪ್ಪ ಇಪ್ಪಟ್ಟು ಏನು ಅಂಬಲ್ಲ. ನಾನು ದುಡಿಯೋದ್ರಿಂದ ನಾನು ದುಡಿಯೋದು ಇವಾಗ ಇಪ್ಪಟ್ಟು ಎಲ್ಲ ನಾನು ಇಲ್ಲೋಡು ಕೂಲರ್ನೆಲ್ಲ ಕರ್ಕೊಂಡು ಹೋಗೋದೆಲ್ಲ ಕಂಡಿದ್ದೀನಿ. ಎಲ್ಲ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಎಲ್ಲ ಮಾಡಿಸ್ತೀನಿ. ಇವಾಗ ನಾನು ಏನೇನು ಯಾರಿಗೇನು ಹೆದರಿಕೆಮಲ್ಲ ಇಪ್ಪಟ್ಟು. ನಾನು ಇಪ್ಪಟ್ಟೇನು ನನಗೆ ಬದುಕು ಮಾಡೋಕ್ಕೂ ಹೆದರಿಕೆಮಲ್ಲ, ಯಾತಕ್ಕೂ ಹೆದರಿಕೆಮಲ್ಲ. ಕಂತಾನೆ ಸುಮ್ಮನೆ ಎದೋಗ ಹೋಗ ಯಾತನ ಮಾಡು. ಯಾತ ನೀರು ಪರ್ ಹಿಡ್ದು ಒಯ್ಯದ ನೀರು ಗುರಿಕೋಗಿ ಹೋಗಿ ನಾನು ನೀರು ಒಯ್ಕೋಬೇಕು. ಮೈ ನೋವಾಗೆ ತೋಟನು ಮೈಕಾಲ ನೋಯ್ತೈತಿ ಹೋಗಿ ನೀರು ಗುರಿಕೋಗಿ ಹೋಗು. ಅಲ್ಲ ನೋಡಿ ಚಿಕ್ಕಮ್ಮ ನೀವು ಎಷ್ಟು ದಿವಸ ಸುಮ್ಕಿದ್ದೀವಿ ಆಗಾಲೇನೆ ನಮ್ಮ ಮೇಲೆ ಮೊದಲಂಗೆ ಮಾಡ್ತೀರ ನೀವು. ಹಿಂಗೆ ಮಾಡಬೇಡ್ರಿ. ತಿರ್ಗಾ ಅಪ್ಪಯ್ಯ ಏನಿಲ್ಲ ನೋಡು ನಿಮಗೆ ಸರಿಯಾಗಿ ಬೈತೈತಿ. ಸುಮ್ಕಿರ್ರಿ ಚಿಕ್ಕಮ್ಮ ಹಿಂಗೆ ಮಾಡಬೇಡ. ಯಾಕಂದರೆ ನಾವು ಚೆನ್ನಾಗಿದ್ದೀವಲ್ಲ ತಿರ್ಗಾ ಯಾಕೆ ಗುದ್ದಾಡೋದು. ಸುಮ್ಕಿರಿ ಹಿಂಗೆ ಮಾಡಬೇಡ. ಇವಳು ಅಲ್ಲೇ ಬುದ್ಧಿ ಹೇಳಂಗಾಗ್ಯವಳೆ. ಇವನು ಇಬ್ರು ನನಗೆ ಬುದ್ಧಿ ಹೇಳಂಗಾಗ್ಯವ್ರೆ. ನನ್ನ ಮಗ ಹೆಂಗೆ ಹೇಳ ನನಗೆ ಸುಮ್ಮನಾಗಿದೆ. ಇನ್ಮೇಲೆ ಇರೋದು ನಿಮಗೆ. ಯಾಕೆ ಸೋಡಮ್ಮ ಯಾಕೆ ಹುಡುಗ್ರ ಮೇಲೆ ಬಾಯಿ ಮಾಡ್ತಾ ಇದೀಯಾ? ಅಲ್ಲ ಇವರೇ ಬುದ್ಧಿ ಹೇಳ್ತಾರೆ ನಮಗೆ. ಏನು ನಾವೇ ನೀನು ಹೇಳಿ ಸಿಕ್ಕಾರಮ್ಮಂಗೆ ಏನು ಇವ್ರ ತಗೆ ನಾವು ಬುದ್ಧಿ ಹೇಳಿಸ್ಯಮದ ಆಯ್ತು ನೋಡಮ್ಮ. ದೊಡ್ಡ ಮೀನೋಗಿ ಸಣ್ಣ ಮೀನು ನುಂಗ್ತು, ಸಣ್ಣ ಮೀನೋಗಿ ದೊಡ್ಡ ಮೀನು ನುಂಗ್ತು ಅಮ್ಮಂಗೆ ಸಣ್ಣ ದೊಡ್ಡವ್ರಿಗೆ ಹೆಂಗೆ ಸಣ್ಣವ್ರು ಬುದ್ಧಿ ಹೇಳ್ತಾರೆ. ಅಲ್ಲ ನೋಡು ಹೆಂಗೆ ಹೇಳ್ತಾರೆ ನಮಗೆ. ಇವ್ ಹುಡುಗ ಹೇಳುತ್ತೆ ಇದು ಹೆಂಗೆ ಹೇಳುತ್ತೆ. ಏನು ಊರಾಗ್ಳವರೆಲ್ಲ ನಾ ಕೆಲ್ಸಕ್ಕೆ ಹೋಗ್ತಾರೆ. ಹೋದ್ರಾತು ಊರಾಗ್ಳವರೆಲ್ಲ ಕೂಲಿ ಹೋಗ್ತಾರೆ. ಊರಾಗ್ಳವರೆಲ್ಲ ನಾ ಕೂಲಿ ಮಾಡ್ತಾರೆ. ನೀನೇನು ಸೀಮೆ ಗಿಲುದು ಮಾಡ್ತೀಯ ಅಂತ ಕೇಳ್ತಾನಲ್ಲೇ. ನಾವು ಎದ್ದಾಗಿಂದ ಬೈಗಾಗತಕ್ಕ ಯೋಟ ಅಂತೀವಿ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾನೆ ಹುಡುಗ. ಈಟ ಇದ್ದಾನೆ ಸೊಟ್ಟು ಮೆಣ್ಸಿಕಾಯಿ ಇದ್ದಂಗೆ ಹೆಂಗೆ ಮಾತಾಡ್ತಾನೆ ಹೆಂಗೇನಿ ಮರಮ್ಮ. ಕಾಮ್ದಿಲ್ದಾರಿಗೆ ಹೆಂಗೆ ಒಳ್ಳೆವಪ್ಪ ಹುಡುಗರು. ತಾಯಿಲ್ಲದ ಮಕ್ಳ ಮೇಲೆ ಸೊಡಮ್ ಹೆಂಗಾಡ್ತಾಳೆ ಅನ್ಕೋಬೇಕು. ಈ ಹುಡುಗರು ಬೋಲ್ ಒಳ್ಳೆವಲ್ಲ ಕಣೆ. ಇವಳು ಬುದ್ಧಿ ಹೇಳ್ತಾಳೆ ಎಲ್ಲ ಅಂದ್ಕೊಂಡು ಹಂಗಲ್ಲ ಚಿಕ್ಕಮ್ಮ ಹಿಂಗೆ ಹಂಗಲ್ಲ ಅಂದ್ರೆ ಹಿಂಗೆ. ಅಯ್ಯೋ 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 ಇವು ಬುದ್ಧಿ ಹೇಳೋವೆಲ್ಲ ಬಿಟ್ಬಿಡ್ಬೇಕು ಚಿಕ್ಕಮ್ಮ. ಆಲೇನೆ ನಮ್ಮ ಮೇಲೆ ನೀನು ಸಿಟ್ಟು ಹಾಕ್ತೀಯ. ಹಂಗೆ ಆಗಬೇಡ. ಮೊನ್ನೆ ಇದ್ದಂಗೆ ಇರು. ಹಿಂಗೆಲ್ಲ ಮಾಡಬೇಡ. ನೋಡಿ ತಿರ್ಗಿ ಅಪ್ಪಗೆ ಗೊತ್ತಾದರೆ ಅಷ್ಟೇ ನೀನು. ಹಂಗೆಲ್ಲ ಮಾಡಬೇಡ ಸುಮ್ಕಿರು. ಯಾಕೆ ಗಲಾಟೆ ಮಾಡ್ತೀಯ? ಗಲಾಟೆ ಮಾಡ್ತಿಲ್ಲ ಕಣೆ ಹೇಳ್ತಾ ಇರೋದು. ಗಲಾಟೆ ಮಾಡ್ತಿಲ್ಲ. ಹೋಗಿ ಬದುಕ ಭಾಳ ಮಾಡೋದು ಎಲ್ಲನ ಕಲೀರಿ ಸೆನಕಿರ್ರಿ ಅಂತ ಹೇಳೋದು. ಬದುಕು ಭಾಳ ಮಾಡ್ರಿ ಅಂತ ಹೇಳಿ ಹೇಳೋದು. ನಾನೇನೇನು ಹಿಂಗೆ ಇಲ್ಲದೆಲ್ಲ ಹೇಳ್ತಾ ಇಲ್ಲ. ಯಾಕೆ ಸೊಡಮ್ಮ ಅಲ್ಲೇ ಹುಡುಗ್ರ ಮೇಲೆ ನೀನು ಹೇಳತ್ತ ಮೊನ್ನೊಂದು ಸೆನಕಿದ್ದಮ್ಮ. ಸೆನಕೈದ್ನಾಗಮ್ಮ ನಾನೇನೇನು ಏನೋ ಇದು ಮಾಡಿಲ್ಲ. ಇವು ನನಗೆ ಬುದ್ಧಿ ಹೇಳಕ್ಕೆ ಬರ್ತವೆ. ಆತನೇ ಹೇಳಿ ಬದುಕೋ ನೀನು ಹಂಗೆ ಮಾಡು ಹಿಂಗೆ ಮಾಡು ಅಂತ ನನ್ನ ಮೇಲೆ ಹೇಳ್ತವೆ. ಇವನೈದಾನೆ ಇವನು ನನ್ನ ಸೊರ್ಬಂದಂಗೆ ಮಾತಾಡ್ತಾನೆ. ನಿನಗೆ ಬುದ್ಧಿ ಇಲ್ಲ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲಿ. ಈ ಹುಡುಗಂತ ನಾನು ಬುದ್ಧಿ ಹೇಳಿಸ್ಕೋಬೇಕು ಹೇಳಿ ನಂಗೆ ನನಗೆ ಜೋಡಿಸಿಟ್ಟು ಬರುತ್ತೆ. ಸಣ್ಣ ಹುಡುಗಂತ ನಾನು ಬುದ್ಧಿ ಹೇಳಿಸ್ಕೋಬೇಕಂದ್ರೆ ಹೇಳ್ಬಾರ್ದು ಸುಮ್ಕಿರ್ಬೇಕು. ಹೋಗಿ ಸಗಣಿ ಬಾಸಕ್ಕಪ್ಪ ಅಂದರೆ ಹೋಗಿ ನೀನೇ ಬಾಸಕ್ಕೆ ನಾನು ಕೂಲಿ ಹೋಗ್ತೀನಿ. ನೀನು ಸೀಮೆ ಗಿಲುದು ಮಾಡ್ತೀನಿ ನೀನು ಬದುಕ ಅಂತ ಕೇಳ್ತಾನಲ್ಲ. ಇಷ್ಟು ದಿವಸ ಅನ್ನಿಸ್ಕೊಂಡು ನಿಪ್ಪಟ್ಟು ಅನ್ನಿಸ್ಕೊಂಬಲ್ನಾಗಮ್ಮ. ಈ ಹುಡುಗರು ತೆಗೆಲ್ಲ ನಾನು ಬುದ್ಧಿ ಹೇಳಿಸ್ಕೊಂಡು ನಾನು ಅಷ್ಟು ಚೀಪಾಗ ಅಂಥದ್ದೇನಿಲ್ಲ. ಅಷ್ಟು ಅನ್ನಿಸ್ಕೊಂಬ ಅಂಥದ್ದೇನಿಲ್ಲ ಕಣೆ ನಾನು. ಅಲ್ಲ ಈ ಹುಡುಗರು ತೆಗೆಲ್ಲ ನಾನು ಮಾತು ಕೇಳ್ಬೇಕಂದ್ರೆ ಆಗಲ್ಲ. ಯಾರು ಮಾತು ಕೇಳ್ತಾರೆ ಹೇಳಿ? ಯಾರು ಮಾತು ಕೇಳಲ್ಲ ಇವಾಗ. ಇಂಥ ಹುಡುಗರು ತಾಗೆಲ್ಲ ಯಾರು ಮಾತು ಕೇಳಲ್ಲ ಕಣೆ. ನಾನು ಆಗತ್ತಿಗೆ ಅನ್ಸರ್ಸ್ತೀನಿ. ಕಾಮ್ದಿಲ್ ಜನಕ್ಕೆ ಅಯ್ಯೋ ಈ ಹುಡುಗರು ಏನೋ ಮಾಡಲ್ಲ ಏನೋ ಮಾತಾಡಲ್ಲ ನಮಗಾಗುತ್ತೆ.
ಬಿಡತ್ತ ಹೋಗ್ಲಿ. ನಿಮ್ಮ ಚಿಕ್ಕಮ್ಮಗೆ ಹೇಳ್ಬಾರ್ದು ಕಣಪ್ಪ, ದಡ್ಡಾರ್ಗೆ ಹೇಳಿರಿ ಸಿಟ್ಟು ಬರ್ತೈತಿ. ನೋಡಿ ಹುಡುಗರು, ಸಣ್ಣ ಹುಡುಗರು ನಮ್ಗೆ ಹೇಳ್ತಾವಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಂತಾರೆ. ಹೇಳ್ಬಾರ್ದು ನೀವು. ಸುಮ್ಮನೆ ಆಗಬೇಕು. ಹೇಳಕ್ಕೆ ಹೋಗ್ಬಾರ್ದು ಕಣಮ್ಮ, ನೀನು ಅಷ್ಟೇನಿ. ಅವನಿಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಲ್ವಿ. ಮರಮಂಟಿ ಇವನು ಏನು ಮಾತಾಡಲಿಲ್ಲ, ಸುಮ್ಮ ಕುಕ್ಕಣ್ಣವನಿ. ಈ ಅಮ್ಮಗೆ ಎಲ್ಲ ಮಾಡಿಕ್ಬೇಕಂತೀರಾ ಮುಂದಕ್ಕೆ? ಮಾಡಿಕ್ತೀನಿ. ಒಂದಿಷ್ಟು ಮುದ್ದೆ ಮಾಡ್ಕೊಂಬಕ್ಕೇನೆ. ಅನ್ನ ಸಾರು ಎಲ್ಲ ಮಾಡ್ತೀನಿ. ಮುದ್ದೆ ಒಂದು ಮಾಡಿ ಚಿಕ್ಕಮ್ಮ ಅಂದರೆ ಅದನ್ನು ನಾವು ಎಲ್ಲ ಉಂಬಕ್ಕಿಕ್ಕಿ ಎಲ್ಲನ ಕೈ ತೊಳ್ಕೊಂಬಕ್ಕೆ ನೀರು ಸಮೇತ ಕೊಡಬೇಕು. ಅದಕ್ಕೇನೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ನನಗೆ ಬರ್ಕೊಂಬದಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಇವ್ರು ಬುದ್ಧಿ ಹೇಳ್ತಾರೆ ನನಗೆ, ಹಂಗೆ ಹಿಂಗೆ ಅಂತ ಹೇಳ್ತೈತೆ. ಮಾಡ್ಬೇಕೆಲ್ಲ ಹುಡುಗರ ಮೇಲೆ ಬಿಟ್ಟರೆ ಹೆಂಗಾಗುತ್ತೆ? ಆ ಹುಡುಗರ ಮೇಲೆ ಸಿಟ್ಟಾಗಬಾರ್ದು ನೀನು. ನಾನಿವಾಗ ದುಡ್ಕೊಂಬತ್ತೀನಿ ನಾಗಮ್ಮ. ನಾನೇನೇನು ಮನೆಯ ಕುಕ್ಕಮ್ಮಲ್ಲ, ಮನೆ ಕುಕ್ಕಮ್ಮಂದಾದ್ರೆ ನಾನು ಮಾಡ್ತಿದ್ದೆ. ನಾನಿವಾಗ ದುಡ್ಕೊಂಬತ್ತೀನಿ ಅಂದಮೇಲೆ ನಾನು ಹೆಂಗೆ ಬೇಕಾದ್ರೂ ನಾನು ಇರ್ತೀನಿ. ನಾನು ದುಡಿಯೋದು ನಾನು ದುಡ್ಕೊಂಬತ್ತೀನಿ. ನಾನು ದುಡಿತಾ ಇದ್ದೀನಿ ಅಂದಮೇಲೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ ಹೇಳಿ? ಮಾಡಬೇಕಮ್ಮ ಇವರು. ಮನೆಯಾಗಿರೋರು ಮಾಡ್ಬೇಕು. ಏನು ಓದೋದೇನು ಕೊಳೆ ಹೋಗುತ್ತಿ? ಹೆಣ್ಣು ಹುಡುಗರೇನು ಯೋಟ ಓದಿರು ಆಟೆಯ. ಅದಕ್ಕೇನೆ ಯೋಟನ ಬರ್ಕೋಬೇಡ, ಓದ್ಕೋಬೇಡ ಅಂತ ಹೇಳ್ತೀನಿ ನಾನು. ಇವನು 12 ಗಂಟೆ ತಕ್ಕನ ಓದ್ಕೊಂಬಂದು ಬರ್ಕೊಂಬಂದು ಮಾಡ್ತಾಳೆ. ಬರೆಯೋದು ಕೊಡ್ತಾರೆ ಅಂತ ಸುಮ್ಮನೆ ಬರೀತಿರ್ತಾಳೆ. ಕೊಡ್ತಾರೆ, ಬರಿತೀವಿ. ಬರೆಯೋದು ಜಾಸ್ತಿ ಕೊಡ್ತಾರೆ ಇವಾಗ. ನಾನು ಇವಾಗ 9th ಆಗಿರೋದ್ರಿಂದ ಮುಂದಿನ ವರ್ಷ SLC ಹೈಸ್ಕೂಲ್ಗಳಿಗೆ ಜಾಸ್ತಿ ಕೊಡ್ತಾರೆ. ಬರೆಯೋದೆಲ್ಲ ಜಾಸ್ತಿ ಐತೆ. ಓದ್ಕೊಂಬ್ಲ, ನೀನು ಓದ್ಕೋಬೇಡ ಅಂತ ಹೇಳ್ತೀಯಲ್ಲ, ಓದ್ಕೊಂಡು ಯಾವುದೊಂದು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿರಮ್ಮ ಅಂತ ಹೇಳೋದು ಜಾಸ್ತಿ ಓದ್ಕೋಬೇಡ ಅಂತ. ಹೆಣ್ಮಕ್ಳು ಯೋಟ್ ಓದಿರೋನು ಏನು ಮುದ್ದೆ ಸಾರೆ ಕೆರೆಯೋದು ತಪ್ಪಲ್ಲ ಕಣ್ಣಾಗಮ್ಮ. ಅದಕ್ಕಾಗಿ ಹೇಳೋದು ಯೋಟ್ ಓದ್ಬೇಕು, ಅಟ್ ಓದಬೇಕು. ಸಾಕೇನು SLC ತಕ್ಕ ಓದ, ಆಮೇಲೆ ಏನು ಯಾತ್ಕೇನು ಹೋಗ್ಬೇಡ ಮುಂದಕ್ಕೆ. ಚಿಕ್ಕಮ್ಮ ಇವಾಗ ಯಾಕೆ ಸುಮ್ಮನೆ? ಇವಾಗ ಅಪ್ಪ ಬಂದಮೇಲೆ ಮಾತಾಡ್ರಿ ಅಷ್ಟೇ. ಇವಾಗ ನೀವು ಮಾತಾಡಬೇಡ್ರಿ. ಇನ್ನು ಅಪ್ಪ ಬಂದಾಗ ಮಾತಾಡ್ರಿ. ಅಪ್ಪನಿದ್ರಿ ಹೇಳ್ರಿ. ಅಷ್ಟೇ. ಅಪ್ಪ ಬರುತ್ತಲ್ಲ ಅವಾಗ ಹೇಳಪ್ಪ ಕಳಿಸ್ಬೇಡ, SLC ತಕ್ಕ ಕಳಿಸಿ ಸುಮ್ಮನಾಗು ಅಂತೇಳಿ ಅಪ್ಪ ಹೆಂಗೆ ಹೇಳತ್ತೆ ಹಂಗೆ. ನಾನೇ ನೀನು ಹೇಳ್ದಂಗೆ ಕೇಳಲ್ಲ. ಈಗ ಅಪ್ಪ ಬೇಡ ಅಂಬ್ಲಿ ಬೇಕಾದ್ರೆ ನಾನು ಸುಮ್ಮನೆ ಆಗ್ತೀನಿ ಹಂಗೆ. ನಮ್ಮ ಅಪ್ಪನ ಮಾತು ಮೀರಲ್ಲ. ನಾನು ಓದ್ತೀನಿ ಕಣಪ್ಪ ಅಂತಲೇ ನಾನು ಹೇಳೋದು. ಬೇಡ ಅಂತೇಳಿ ನಮ್ಮ ಅಪ್ಪ ಏನಾನ ಸಿಟ್ಟಾಗಿ ಬೇಡ ಕಣಮ್ಮ ನೀನು ಓದಬೇಡ ಅಂತೇಳಿ ನಮ್ಮ ಅಪ್ಪ ಏನಾನ ನನಗೆ ರಾಂಗಾಗಿ ಹೇಳ್ಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ನಾನು ಓದ್ತೀನಿ ಅಂತಲೇ ಹೇಳೋದು ನಮ್ಮ ಅಪ್ಪ ಇಂತಾಗೆ. ನೀನು ಎಲ್ಲಿವರೆಗೂ ಓದ್ತಿ ಅಲ್ಲಿವರೆಗೂ ಓದಿಸಪ್ಪ, ನಾನು ಓದ್ತೀನಿ, ನೀನು ಎಲ್ಲಿವರೆಗೂ ಓದಿಸ್ತಿ ಅಲ್ಲಿವರೆಗೂ ನಾನು ಓದ್ತೀನಿ ಅಂತಲೇ ನಮ್ಮ ಅಪ್ಪ ಇಂತಾಗೆ ಹೇಳಿರೋದು. ನಮ್ಮ ಅಪ್ಪ ಬಂದಾಗ ಹೇಳು. ನೀನು ಇವಾಗ ಬೋಲಿದ್ ಮಾಡ್ತೀಯ. ಮೊನ್ನೆ 2 ದಿನ ಸುಮ್ಕಿದ್ದೆ ಕಣ್ಚಿಕ್ಕಮ್ಮ. ನಿನ್ನ ತಿರ್ಗಾಲೇನೆ ಹಳೆ ಬುದ್ಧಿನೇ ತೋರಿಸ್ತೀಯ ನನ್ನ ಮೇಲೂ, ನನ್ನ ಗುಂಡು ಮೇಲೂ. ನನಗೇನೆ ನನ್ನ ಮೇಲೆ ಹಂಗಾಡುತ್ತೆ. ನಾನೇನೇನಿಲ್ಲ, ನನ್ನ ಸುದ್ದಿಗೆ ನಾನು ಬಂದ್ರಿ. ನಾನೇನಿಲ್ಲ ತಿರ್ಗ. ಅವತ್ತು ನಾನು ಮಾಡಿರೋದು ಗೊತ್ತೈತಲ್ಲ, ನಾನು ಅವತ್ತು ಹೆಂಗೆ ಮಾಡ್ದೆ ಹಂಗೆ ಮಾಡಿಬಿಡ್ತೀನಿ. ನಾನು ಒಳ್ಳೆಯನಲ್ಲ. ನೀ ಅದ್ರಸೋದು ನೋಡು. ಒಳ್ಳೆನಲ್ಲ ಅಂತ ಏನಿಲ್ಲ. ಒಳ್ಳೆನಲ್ಲ. ನನ್ನ ತಗೆಲ್ಲ ನಡೆಯಲ್ಲ ಕಣಪ್ಪ. ನಾವು ಪಟೇಕಿ. ನೀನು ಎಷ್ಟಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ನನ್ನ ತಗೆಲ್ಲ ನೀನು ಹಂಗೆಲ್ಲ ಮಾತಾಡೋದು ಹಂಗೆಲ್ಲ ಮಾಡಬೇಡ ನೋಡಿ, ಹೇಳಿರ್ತೀನಿ. ಎಷ್ಟ್ರಾಗಿರ್ಬೇಕು ನೀನು ಅಷ್ಟ್ರಾಗಿ ಇರ್ಬೇಕು. ಋತು ಅಕ್ಕ ಬೇರೆ ಇಲ್ಲ, ಊರಿಗೆ ಹೋಗೈತೆ ಇವಾಗ. ಅದಕ್ಕೇ ನಮ್ಮ ಅಪ್ಪ ಬೇರೆನೇ ಇವಾಗ ಒಂದಿಷ್ಟು ದುಡಿತೈತೆ ಅಂತೇಳಿ ಚೆನ್ನಾಗಿ ಮಾತಾಡ್ಸುತ್ತೆ. ಕೆಲ್ಸಕ್ಕೆ ಬೇರೆ ಹೋಗ್ತೈತಲ್ಲ, ನಮ್ಮ ಚಿಕ್ಕಮ್ಮನ ಹಿಡಿಯೋಕ್ಕಾಗ್ತಾಯಿಲ್ಲ. ಮತ್ತೆ ಹಳೆ ಬುದ್ಧಿನೇ ನಮ್ಮ ಮೇಲೆ ತೋರಿಸ್ತಾ ಐತೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.